ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ನಗರದಲ್ಲಿ ನಮ್ಮ ಅಂಬೇಡ್ಕರ್ ನಗರದಲ್ಲಿ ನೂತನವಾಗಿ SLV ಟೆಕ್ಸ್ಟೈಲ್ ಅಂತ ಒಂದು ಬಟ್ಟೆ ಅಂಗಡಿ ಪ್ರಾರಂಭವಾಗಿದ್ದು ತುಂಬ ಆಫರ್ಗಳನ್ನು ಕೊಡುವಂತಹ ಒಂದು SLV ಒಂದು ಟೆಕ್ಸ್ಟೈಲ್ಸ್ ಆಗಿದೆ. ನಿಜವಾಗ್ಲೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ವಿನೋದಣ್ಣ ಆವಣಿಯವ್ರದ್ದು ಮುಳಬಾಗಿಲು ನಗರದಲ್ಲಿ ಮೊದಲನೇ ಬಾರಿಗೆ ಏನೋ ಒಂದು ಎಲ್ಲರೂ ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವವನ್ನು ಇಟ್ಕೊಂಡು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವನೆ ನಮ್ಮ ವಿನೋದಣ್ಣದಲ್ಲಿದೆ. ಯಾಕೆ ಅಂದರೆ ಕೆಲವೊಂದು ಆಫರ್ಗಳನ್ನ ಬಿಟ್ಟಿದ್ದಾರೆ. ನನಗೆ ಖುಷಿ ಆಯಿತು. ಎಲ್ಲರೂ ಸಾಹುಕಾರ ಯಾವ ರೀತಿ ಬಟ್ಟೆಗಳನ್ನ ತೊಡಗಿಸ್ಕೊಳ್ತಾರೆ, ಬಡವರು ಕೂಡ ಒಂದು ಹಬ್ಬ ದಿನಗಳನ್ನ ಮಾಡಬೇಕು ಅನ್ನೋ ಕನಸು ಆಸೆ ಇಟ್ಕೊಂಡು ಒಂದು ಆಫರ್ಗಳನ್ನ ಬಿಡ್ತಿದ್ದಾರೆ. ಒಳ್ಳೆಯದಾಗಲಿ. ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಎಲ್ಲ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಆಗಮಿಸಿ ನಮ್ಮ ಒಂದು SLV ಟೆಕ್ಸ್ಟೈಲ್ಸ್ನ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಚಿಕ್ಕ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಲಿ ಅಂತ ಈ ಸಂದರ್ಭ ಹೇಳ್ತೀನಿ. ಮನುಷ್ಯರು ಯಾವಾಗೂ ಕೂಡ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಲ್ಕೋಬೇಕಾಗುತ್ತೆ. ಹಂಗೆ ನಿಂತ್ಕೊಂಡು ಮಲ್ಕೊಂಡ್ರೆ ಕೈ ಕಾಲು ಮುರಿದೋಗುತ್ತೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳಿದೆ ಅಂದರೆ, ಚಿಕ್ಕದಾಗಿ ಪ್ರಾರಂಭ ಮಾಡಿ ಅನುಭವಗಳಂತೆ ಎಲ್ಲ ಪಡೆದುಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಲಿ ಅಂತ ನಾನು ವಿನೋದಣ್ಣನಿಗೆ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾನು ವಿನೋದಣ್ಣನಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ, ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ ವಿನೋದಣ್ಣನಿಗೆ. ಅದೇ ರೀತಿ ನಮ್ಮ ಬಾಬಾ ಹೈದರ ಸಬ್ದಾರ್ ಗುರುಗಳ ಆಶೀರ್ವಾದ ವಿನೋದಣ್ಣನಿಗಿರಲಿ. ಇಲ್ಲಿ ಬಂದಿರುವಂಥ ಎಲ್ಲ ಒಳ್ಳೆಯ ಮನಸ್ಸು ಇಟ್ಕೊಂಡು ಇಲ್ಲಿ ನೋಡಿ, ಎಲ್ರಿಗೂ ಕೂಡ ಒಂದೊಂದು ಕೆಲಸ ಅವರ ರೀತಿಯಲ್ಲಿ ಅವ್ರಿಗೆ ಇದ್ದೇ ಇರ್ತದೆ. ಆದರೆ ನಮ್ಮ ಆಟೋ ಘಟಕದ ವೈಸ್ ಪ್ರೆಸಿಡೆಂಟ್ ಆಗಿರುವ ಶಂಕರಣ್ಣನವರು, ಆದಿಲ್ ಅಣ್ಣನವರು, ರಿಯಾಜ್ ಅಣ್ಣನವರು, ಕೂಲಿ ಕಾರ್ಮಿಕರಾದ ಅಧ್ಯಕ್ಷರಾಗಂಥ ನಮ್ಮ ರಮೇಶ್ ಅಣ್ಣನವರು, ಕಾರ್ಯದರ್ಶಿ ಬಾಬಣ್ಣನವರು, ನಮ್ಮ ಉಪಾಧ್ಯಕ್ಷರಾಗಂಥ ಬಾಲಾಜಣ್ಣನವರು, ನಗರ ಘಟಕ ಅಧ್ಯಕ್ಷ ಅಂತ ಫ್ಯಾನ್ಸಿ ಮಂಜಣ್ಣನವರು, ನಮ್ಮ ಹೈದರ್ನಗರ್ ಖಾದರಣ್ಣನವರು, ನಮ್ಮ ಡಾಕ್ಟರ್ ಆಗಂತ ಭಾಸ್ಕರಣ್ಣನವರು, ನಮ್ಮ ಗುಮ್ಕಲ್ ಪಂಚಾಯತ್ ಅಧ್ಯಕ್ಷ ಆಗಂತ ನಯಾಜಣ್ಣನವರು, ನಮ್ಮ ಗ್ರಾಮಾಂತರ ಅಧ್ಯಕ್ಷರಾಗಿರುವಂಥ ನಮ್ಮ ಸಣ್ಣವಾಡಿ ನಯಾಜಣ್ಣನವರು, ನಮ್ಮ ನವೀದಣ್ಣನವರು, ಎಲೆಕ್ಟ್ರಿಷಿಯನ್ ನವೀದಣ್ಣನವರು. ಯಾಕಂದರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. 2 ಕೈ ಸೇರಿದ್ರೆ ಮಾತ್ರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮುಂದೆ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರು ಇನ್ಸ್ಟಾಗ್ರಾಮ್ನ ಫೇಮಸ್ ಮುಳಬಾಗಿಲಲ್ಲಿ BB ಭರತ್ ಅವರು ಕೂಡ ಈ ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ವಿನೋದಣ್ಣನಿಗೆ ನಮ್ಮ ಸಹಕಾರ ಎಲ್ಲಷ್ಟು ಮಟ್ಟಿಗೆ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಉನ್ನತವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ಎಲ್ಲ ಹೊರಡನೆ ಎಲ್ಲರೂ ಕೂಡ ಈ ಅಂಬೇಡ್ಕರ್ನಲ್ಲಿ ವಿಶೇಷವಾಗಿ ನಮ್ಮ ರಮೇಶ್ ಅಣ್ಣ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ಅಂಗಡಿ ಪ್ರಾರಂಭ ಮಾಡಿ ನಿಮ್ಮ ಸಹಕಾರ ತುಂಬ ಬೇಕಾಗುತ್ತೆ ವಿನೋದಣ್ಣನಿಗೆ. ಶಂಕರಣ್ಣ ಅವರು, ನಮ್ಮೆಲ್ಲ ಅಣ್ಣವರೆಲ್ಲ ಇಲ್ಲಿದ್ದಾರೆ. ಯಾಕೆಂದರೆ ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು, ನಾವೆಲ್ಲರೂ ಕೂಡ ಸಹಕಾರದಿಂದ ಬಂದವರಲ್ಲ. ಬಡತನದಿಂದ ಬಂದು ಒಂದು ಉನ್ನತವಾದ ವ್ಯಕ್ತಿತ್ವವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರದ್ದೇ ಆದಂಥ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಸಂಕ್ರಾಂತಿ ಹಬ್ಬ, ಮುಂದೆ ಸಂಕ್ರಾಂತಿ ಹಬ್ಬ ಇದೆ, 15ನೇ ತಾರೀಕು, 14-15 ಸಂಕ್ರಾಂತಿ ಹಬ್ಬ ಇದೆ. ಆ ಸಂಕ್ರಾಂತಿ ಹಬ್ಬಕ್ಕೆ ನೂತನವಾಗಿ ಅಂಗಡಿ ಒಂದು ಪ್ರಾರಂಭ ಮಾಡಿರೋದು ನಮಗೆಲ್ಲರಿಗೂ ಒಳ್ಳೆಯ ವಿಚಾರ. ಎಲ್ಲರೂ ಕೂಡ ಒಂದು ಬಡವರು ಎಲ್ಲರೂ ಕೂಡ ಈ ಅಂಗಡಿಗೆ ಭೇಟಿ ಕೊಡಬೇಕು, ಸಾಹುಕಾರರು ಕೂಡ ಭೇಟಿ ಕೊಡಬೇಕು. ಒಂದು ಏನು ಆಫರ್ಗಳಿದೆ ಅವೆಲ್ಲರೂ ಕೂಡ ಸದುಪಯೋಗ ಪಡ್ಕೋಬೇಕು ಅನ್ನೋ ಮನೋಭಾವದಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಈ ಕಾರ್ಯಕ್ರಮ, ಈ ಒಂದು ಅಂಗಡಿ ಪ್ರಾರಂಭಕ್ಕೆ ನಾವೆಲ್ಲರೂ ಬಂದು ಒಂದು ಆಶೀರ್ವಾದವನ್ನು ಕೊಟ್ಟಿದ್ದೇವೆ. ಆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ತಮಗೆಲ್ಲರೂ ಕೂಡ ಸಹಕರಿಸುತ್ತಾ, ನಮ್ಮ ಆತ್ಮೀಯ ಸ್ನೇಹಿತ ಬಿಲ್ಡಿಂಗ್ ಮಾಲೀಕರು ಸತೀಶ್ ಅವರು, ಅವ್ರಿಗೂ ಕೂಡ ಈ ಒಳ್ಳೇದಾಗಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ಡಾಕ್ಟರ್ ಭಾಸ್ಕರಣ್ಣವ್ರಿಗೆ, ಖಾದರಣ್ಣವ್ರಿಗೆ ಎಲ್ಲರೂ ಕೂಡ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿ ತಮಗೆ ಅನಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.
ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.